ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಕನಸು ನನಸಾಗತ್ತಾ? ಅಲ್ಲಿ ಮುಸ್ಲಿಮರ ಮುನಿಸು ಶಮನ ಆಗತ್ತಾ? ಈ ಎರಡು ಪ್ರಶ್ನೆಗಳ ಪೈಕಿ ಎರಡನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಆಗ ಮೊದಲನೇ ಪ್ರಶ್ನೆಗೆ ಕೂಡ ಉತ್ತರ ಸಿಗುತ್ತೆ. ಅಂದರೆ ಕನಸಾಗತ್ತೆ ಅಥವಾ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಎರಡನೇ ಪ್ರಶ್ನೆ ಏನು? ಮುಸ್ಲಿಮರ ಮುನಿಸು ಶಮನವಾಗುತ್ತಾ ಅನ್ನುವಂಥದ್ದು. ಮುಸ್ಲಿಮರ ಮುನಿಸು ಶಮನ ಆಗಬೇಕಾದ್ರೆ ಯಾರು ಮಾಡಬೇಕು? ಯಾರಿಂದ ಅದು ಸಾಧ್ಯ? ನನ್ನ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಈ ಮೂವರಿಂದ ಮಾತ್ರ ಸಾಧ್ಯ. ಉಳಿದಂತೆ ಸಪೋರ್ಟಿಂಗ್ ಎಲಿಮೆಂಟ್ಗಳು ಒಂದಷ್ಟು ಇರಬಹುದೇನೋ, ಆದರೆ ಪ್ರಮುಖವಾಗಿ ಈ ಮೂವರು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ, ಈ ಮೂವರು ಮುಸ್ಲಿಮರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ, ಈ ಮೂವರ ಮಾತುಗಳು ಮುಸ್ಲಿಮರಿಗೆ ಕನ್ವಿನ್ಸ್ ಆದರೆ ಆಗ ಶಾಮನೂರು ಕುಟುಂಬದ ಕನಸು ನನಸಾಗತ್ತೆ. ಇಲ್ಲದೆ ಇದ್ದರೆ ಸಮರ್ಥ್ ಸೋಲುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹೇಗೆ ಅಂತ ಹೇಳ್ತೀನಿ ಡೀಟೇಲ್ ಆಗಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿಂಗ್ಗೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರ, ಮೊದಲು ಸಿದ್ದರಾಮಯ್ಯ ವಿಷಯ ಹೇಳ್ತೀನಿ. ಸಿದ್ದರಾಮಯ್ಯ ಯಾಕೆ ಮುಖ್ಯ ಆಗ್ತಾರೆ ಇಲ್ಲಿ ಅಂತಂದರೆ, ಒಂದು, ಅವರು ಜನಮಾನಸದ ನಾಯಕ. ಎರಡನೇದಾಗಿ ಮುಸ್ಲಿಂ ಸಮುದಾಯ ಕೂಡ ಅತಿ ಹೆಚ್ಚು ವಿಶ್ವಾಸ ಇಟ್ಟಿರುವಂತಹ ನಾಯಕ. ನನ್ನ ಪ್ರಕಾರ ಕರ್ನಾಟಕದ ಈಗಿನ ಅಲ್ಪಸಂಖ್ಯಾತರ ನಾಯಕ ಮುಸ್ಲಿಂ ಸಮುದಾಯದ ಬೇರೊಬ್ಬ ಅಲ್ಲ, ಸಿದ್ದರಾಮಯ್ಯ. ಅದೇ ಕಾರಣಕ್ಕೆ BJPಯವರು ಸಿದ್ದರಾಮಯ್ಯ ಅವರನ್ನು ಸಿದ್ದರಾಮುಲ್ಲಾ ಖಾನ್ ಅಂತ ಟೀಕೆ ಮಾಡ್ತಾರೆ. ಮುಸ್ಲಿಮರ ಬಗ್ಗೆ RSS, BJP ಅಥವಾ ಅವರ ಅಂಗಸಂಸ್ಥೆಗಳು, ಪುಡಿ ಸಂಸ್ಥೆಗಳು ಇವೆಲ್ಲ ಇದಾವಲ್ಲ, ಅವು ಎಲ್ಲೇ ಏನೇ ರೀತಿಯಲ್ಲಿ ದಾಳಿ ಮಾಡಿದ್ರು, ಮಾತನಾಡಿದ್ರು, ಅದಕ್ಕೆ ಭಾಳ ಸೂಕ್ತ ರೀತಿಯಲ್ಲಿ ಮತ್ತು ಖಡಕ್ಕಾಗಿ ಪ್ರತಿಕ್ರಿಯಿಸುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. RSS ಬಗ್ಗೆ ಭಾಳ ಕಠಿಣ ಶಬ್ದಗಳಲ್ಲಿ ಮಾತಾಡ್ತಾರೆ, ಮುಸ್ಲಿಮರ ಪರವಾಗಿ ನಿಲ್ತಾರೆ. ಆ ಕಾರಣಕ್ಕೆ ಆ ಸಮುದಾಯ ಅವರನ್ನು ಬೆಂಬಲಿಸಿದೆ. ಹಾಗಾಗಿ ಮುಸ್ಲಿಂ ಸಮುದಾಯದವರು ಕೂಡ ಸಿದ್ದರಾಮಯ್ಯ ಅವರ ಮಾತು ಕೇಳುವಂಥ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ SS ಮಲ್ಲಿಕಾರ್ಜುನ್ ಸಿದ್ದರಾಮಯ್ಯ ಅವರನ್ನು ನೀವು ದಾವಣಗೆರೆಯಲ್ಲಿ ಹೆಚ್ಚು ದಿನ ಕ್ಯಾಂಪೇನ್ ಮಾಡಿ. ಹೆಚ್ಚು ದಿನ ಕ್ಯಾಂಪೇನ್ ಮಾಡಿದ್ರೆ ಮುಸ್ಲಿಂ ಮತಗಳು ಸ್ವಲ್ಪ ಕಾಂಗ್ರೆಸ್ ಪರವಾಗಿ ಬರ್ತವೆ. ಸಿದ್ದರಾಮಯ್ಯ ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಏನಂದರೆ, ಮುಸ್ಲಿಂ ಅಭ್ಯರ್ಥಿಗಳಿಗೆ ಓಟ್ ಹಾಕಬೇಡಿ ದಾವಣಗೆರೆಯಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ. ಅಲ್ಲಿ ಕಣದಲ್ಲಿರುವಂಥ ಇದರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ನೀವು ಮತ ಹಾಕಬೇಡಿ ಅಂತ ಹೇಳಿದ್ದಾರೆ. ಯಾವ ಮುಲಾಜು ಇಲ್ಲದೆ ಈ ಥರದ ಭಾಳ ಸ್ಪಷ್ಟವಾಗಿ ಮಾತನಾಡ್ತಾರೆ. ಸೊ ಅವರು ಮಾತಾಡಿದ್ರೆ ಕೇಳ್ಬೋದು ಅನ್ನೋ ಕಾರಣಕ್ಕೆ SS ಮಲ್ಲಿಕಾರ್ಜುನ್ ಅವ್ರಿಗೆ ದುಂಬಾಲು ಬಿದ್ದಿದ್ದಾರಂತೆ. ಇದೇ ಕಾರಣಕ್ಕೆ ಅವರು ಕೂಡ ಹೆಚ್ಚು ದಿನ ಅಲ್ಲಿ ಪ್ರಚಾರ ಮಾಡ್ತಾರೆ ಅಂತ ಕೂಡ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾಕಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಇಲ್ದಿದ್ರೆ ಅಂತ. ಎರಡನೇದು ಜಮೀರ್ ಅಹಮದ್ ಖಾನ್. ನೋಡಿ, ರಾಜ್ಯದ ಎಲ್ಲ ಮುಸ್ಲಿಂ ನಾಯಕರನ್ನು ನೀವು ನೋಡಿದ್ರೆ ಕಂಪೇರಿಟಿವ್ಲಿ ಜಮೀರ್ ಅಹಮದ್ ಖಾನ್ ಇಡೀ ಸಮುದಾಯದ ನಾಯಕ ಅಂತ ಅನ್ನಿಸ್ಕೊಳ್ತಾರೆ. ಬೇರೆಯವರು ಅವ್ರವ್ರ ಕ್ಷೇತ್ರಗಳಿಗೆ, ಜಿಲ್ಲೆಗಳಿಗೆ ಸೀಮಿತ ಆಗಿದ್ದಾರೆ. ಒಬ್ಬರು ಇಬ್ಬರು ಸ್ವಲ್ಪ ಏನು ಅದನ್ನು ದಾಟಿ, ಜಿಲ್ಲೆ ಮತ್ತು ಕ್ಷೇತ್ರಗಳ ಗಡಿ ದಾಟಿ ಕೆಲಸವನ್ನು ಮಾಡ್ತಾರೆ. ಈಗ ನೋಡಿ, ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಈ ದಾವಣಗೆರೆ ಚುನಾವಣೆಯಲ್ಲಿ ಮುಸ್ಲಿಂ ನಾಯಕ ಸೈಯದ್ ಪೈಲ್ವಾನ್ ಅವರ ಮನವೊಲಿಸೋದ್ರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರೋದ್ರಲ್ಲಿ ಅವರು ತಟಸ್ಥವಾಗಿರೋದ್ರಲ್ಲಿ ಕೆಲಸ ಮಾಡಿದರು. ಹಾಗೆ ಆಗೊಮ್ಮೆ ಈಗೊಮ್ಮೆ ಬೇರೆ ನಾಯಕರುಗಳು ಕೆಲಸ ಮಾಡ್ತಾರೆ. ಆದರೆ ನಿರಂತರವಾಗಿ ಮುಸ್ಲಿಂ ಸಮುದಾಯದ ಪರವಾಗಿ ಇಡೀ ರಾಜ್ಯಾದ್ಯಂತ ಓಡಾಡುವಂಥವರು ಜಮೀರ್ ಅಹಮದ್ ಖಾನ್. ಅವರು ಇಡೀ ರಾಜ್ಯಾದ್ಯಂತ ಎಲ್ಲ ಮುಸ್ಲಿಮರು ಅವ್ರನ್ನ ಒಪ್ಕೊಂಡು ಬಿಡ್ತಾರೆ, ಅವರೇ ಮುಸ್ಲಿಮರ ನಾಯಕ ಅಂತ ಹೇಳ್ತಿಲ್ಲ. ಕಂಪೇರಿಟಿವ್ಲಿ ಅವರು ಮುಸ್ಲಿಮರ ನಾಯಕ. ಅವರು ಇಲ್ಲಿವರೆಗೂ ಚುನಾವಣಾ ಕಣಕ್ಕೆ ಹೋಗಿಲ್ಲ. ಈಗ ಜಮೀರ್ ಅಹಮದ್ ಖಾನ್ ಬರಬೇಕು ಅಂತ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಜಮೀರ್ ಅಹಮದ್ ಖಾನ್ ದಾವಣಗೆರೆ ಚುನಾವಣಾ ಕಣಕ್ಕೆ ಭಾನುವಾರ ಅಥವಾ ಸೋಮವಾರ ಬರಬಹುದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದರೆ ಆ 2 ದಿನ ಅವ್ರು ಬಂದು ಪ್ರಚಾರ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಮುಸ್ಲಿಮರ ಮುನಿಸು ಶಮನ ಆಗುತ್ತೆ.
ಶಮನ ಆದರೆ ಅದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮೊದಲು ಜಮೀರ್ ಅಹಮದ್ ಖಾನ್ನ ಅವ್ರ್ಯಾರ್ರಿ ಅಂತ ಕೇಳಿದಂಥ ಎಸ್ ಮಲ್ಲಿಕಾರ್ಜುನ್ ಕೂಡ ಈಗ ಜಮೀರ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಇಂಡೈರೆಕ್ಟಾಗಿ ಒತ್ತಡವನ್ನು ಏರ್ತಿದ್ದಾರೆ. ಆಯಿತಾ. ನೆಕ್ಸ್ಟು ನಾನು ಪ್ರಭಾ ಮಲ್ಲಿಕಾರ್ಜುನ್ ಹೆಸರನ್ನು ಹೇಳಿದೆ. ನೋಡಿ, ಶಾಮನೂರು ಕುಟುಂಬದಲ್ಲಿ ಎಸ್ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಇಬ್ಬರು ಸೇರಿ ಟಿಕೆಟನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಬೇರೆ ಬೇರೆ ತಂತ್ರವನ್ನು ಅನುಸರಿಸಿದರು. ಈಗ ಮುಸ್ಲಿಂ ಬೀದಿಗಳಿಗೆ, ಕೇರಿಗಳಿಗೆ ಹೋಗ್ತಿರುವಂಥವ್ರು, ಪ್ರಚಾರ ಮಾಡ್ತಿರುವಂಥವ್ರು, ಮುಸ್ಲಿಂ ಸಮುದಾಯವನ್ನು ಕನ್ವಿನ್ಸ್ ಮಾಡ್ತಿರುವಂಥವ್ರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ನಾಟ್ ಎಸ್ ಮಲ್ಲಿಕಾರ್ಜುನ್. ಎಸ್ ಮಲ್ಲಿಕಾರ್ಜುನ್ಗೆ ಬಹುಶಃ ಅಲ್ಲಿ ಹೋಗ್ಲಿಕ್ಕೆ ಮುಖನೇ ಇಲ್ಲ ಅನಿಸುತ್ತೆ. ಹಾಗಾಗಿ ಅವರು ಅಷ್ಟು ಪ್ರಚಾರದಲ್ಲಿ, ಪರ್ಟಿಕ್ಯುಲರ್ಲಿ ಮುಸ್ಲಿಂ ಏರಿಯಾಗಳಲ್ಲಿ ಪ್ರಚಾರದಲ್ಲಿ ಅವರು ತೊಡಗಿಸ್ಕೊಂಡಿಲ್ಲ. ಆ ಕೆಲಸ ಮಾಡ್ತಿರೋವಂಥವ್ರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಅವರ ಪಬ್ಲಿಕ್ ಅಪಿಯರೆನ್ಸ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ಹಾಗಾಗಿ ಅವರು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರೆಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗ್ತಾರೆ ಅನ್ನೋದ್ರ ಮೇಲೆ ಮುಸ್ಲಿಮರ ಮುನಿಸು ಶಮನ ಆಗುತ್ತಾ ಇಲ್ವಾ ಅನ್ನೋಂಥದ್ದು ನಿರ್ಧಾರ ಆಗುತ್ತೆ. ಬಟ್ ಕಂಪೇರಿಟಿವ್ಲಿ ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಇರಲಿ, ಇತರ ಬೇರೆ ಕಾಂಗ್ರೆಸ್ ನಾಯಕರಲ್ಲಿ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್, ಬೇರೆ ಯಾರೋ ಹೇಳಿದ್ರೂ ಕೂಡ ಕೇಳುವ ಸ್ಥಿತಿಯಲ್ಲಿ ಅಲ್ಲಿನ ಮುಸ್ಲಿಮರು ಇಲ್ಲ. ಅಷ್ಟರ ಮಟ್ಟಿಗೆ ಆಕ್ರೋಶಭರಿತರಾಗಿದ್ದಾರೆ. ಈ ಸಲದ ಕಾಂಗ್ರೆಸ್ ನಡೆ ಬಗ್ಗೆ ಬೇಸರಗೊಂಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅದರ ನಡುವೆಯೂ ಕೂಡ, ಅಂದರೆ ಇವ್ರಿಗೆ ಆಕ್ರೋಶ ಇದೆ, ಬೇಸರ ಇದೆ, ಇವ್ರು ಬೈತಾರೆ, ತೀಕ್ಷ್ಣವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಗೊತ್ತಿದ್ದು ಕೂಡ ಮುಸ್ಲಿಮರ ಬಳಿಗೆ ಹೋಗ್ತಿದ್ದಾರೆ. ಹಾಗಾಗಿ ಆ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಕೈಗೂಡಬಹುದು, ನಾನು ಗ್ಯಾರಂಟಿ ಅಂತ ಹೇಳ್ತಿಲ್ಲ. ಸೊ ಹೀಗೆ ದಾವಣಗೆರೆಯಲ್ಲಿ ಏನಾದರೂ ಈಗ ಗೇಮ್ ಚೇಂಜರ್ ಅಂತ ಆದರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆದ್ದರೆ ಅದಕ್ಕೆ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, ಸ್ವಲ್ಪ ಮಟ್ಟಿಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕಾರಣ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಬರ್ತಿದ್ದಾವೆ. ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.